ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಕೊನೆಗೂ ಫೈನಲ್ ಆಗಿದೆ. ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಹೆಸರು ಫೈನಲ್ ಆಗಿದ್ದು, ಮತ್ತೆ ಸಾಂಪ್ರದಾಯಿಕ ರಾಜಕೀಯ ವಿರೋಧಿಗಳು ಚುನಾವಣಾ ಅಖಾಡದಲ್ಲಿ ಎದುರಾಗಿದ್ದಾರೆ. ಚುನಾವಣಾ ಚದುರಂಗದಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರ ಹೇಗಿದೆ ಗೊತ್ತಾ? ಇಲ್ಲಿದೆ ನೋಡಿ. ಶಾಮನೂರು ಕುಟುಂಬದ ಪಾಲಾದ ಕಾಂಗ್ರೆಸ್ ಟಿಕೆಟ್. ಲೋಕಕದನದಲ್ಲಿ ಸಾಂಪ್ರದಾಯಿಕ ವಿರೋಧಿಗಳು. ಜಿಎಂ ಫ್ಯಾಮಿಲಿ ಮಣಿಸಲು ಸಜ್ಜಾದ ಪ್ರಭಾ ಮಲ್ಲಿಕಾರ್ಜುನ್. ಲೋಕಸಭಾ ಚುನಾವಣೆ ಘೋಷಣೆಯಾಗಿ 4-5 ದಿನಗಳ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಕೊನೆಗೂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಸಾಕಷ್ಟು ಲೆಕ್ಕಾಚಾರದ ಮೇಲೆ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಚಿವ ಎಸ್ ಮಲ್ಲಿಕಾರ್ಜುನ್ ಪತ್ನಿಗೆ ಸಿಕ್ಕಿದೆ. ಗುರುವಾರ ರಾತ್ರಿ ಪ್ರಭಾ ಮಲ್ಲಿಕಾರ್ಜುನ್ ಹೆಸರು ಘೋಷಣೆಯಾಗುತ್ತಿದ್ದಂತೆ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಇನ್ನು ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಲೋಕ ಅಖಾಡಕ್ಕೆ ಸಜ್ಜಾಗಿದ್ದು, ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳು ಮತ್ತು ಮಾವ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಹಾಗೂ ಪತಿ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನು ಜನರ ಮುಂದಿಟ್ಟು ಮತ ಕೇಳಲು ಹೊರಟಿದ್ದಾರೆ. ಮಾವ ಹಾಗೂ ಪತಿಯ ಚುನಾವಣೆಯಲ್ಲಿ ತಂತ್ರಗಾರಿಕೆ ರೂಪಿಸಿದ್ದ ಪ್ರಭಾ ಮಲ್ಲಿಕಾರ್ಜುನ್ ಲೋಕ ಕಣದ ಬಗ್ಗೆ ಹೇಳೋದು ಹೀಗೆ. ಅಲ್ಲ, ಟಿಕೆಟು ನಿನ್ನೆ ತಡರಾತ್ರಿ ಘೋಷಣೆ ಆಗಿದೆ. ಸುಮಾರು 3 ತಿಂಗಳಿಂದ ನೀವು ಪ್ರೆಸ್ನವರೆಲ್ಲ ಕೇಳ್ತಾ ಇದ್ರಿ, ಎಲ್ಲಿ ಹೋದ್ರೂ ನೀವು ಆಕಾಂಕ್ಷಿನ, ನಿಮಗೆ ಟಿಕೆಟ್ ಸಿಗುತ್ತೆ ಅಂತೆಲ್ಲ. ಸೊ ಅದಕ್ಕೆಲ್ಲ ಒಂದು ಅನ್ವೀಲಿಂಗ್ ಆದಂಗೆ ಆಗಿದೆ. ನಿನ್ನೆ ಕ್ಯಾಂಡಿಡೇಟ್ ಅಧಿಕೃತವಾಗಿ AICCಯಿಂದ ಲೋಕಸಭೆ ಅಭ್ಯರ್ಥಿಯಾಗಿ ದಾವಣಗೆರೆಯಿಂದ ನನ್ನನ್ನು ಘೋಷಣೆ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು, ಮುಖಂಡರು, ಶಾಸಕರು, ಆಮೇಲೆ ಸ್ಥಳೀಯದಲ್ಲಿರುವಂತಹ ಎಲ್ಲ ಸಾರ್ವಜನಿಕರ ಒಂದು ಅಭಿಪ್ರಾಯ ತಿಳ್ಕೊಂಡು ಲೋಕಸಭೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ಸೊ ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟಂಗಾಗಿದೆ. ಸೊ ಮುಂದಿನ 40 ತಿಂಗಳು ಒಂದು ಸತತ ಹೋರಾಟ ಎಲ್ಲರೂ ಸೇರಿಕೊಂಡು ಮಾಡಿಬಿಟ್ಟು ಒಂದು ಒಳ್ಳೆಯ ರಿಸಲ್ಟ್ ಕೊಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಇನ್ನು ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗುತ್ತಿದ್ದಂತೆ ಚನ್ನಗಿರಿ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ನಮಗೆ ಅಭ್ಯರ್ಥಿ ಮುಖ್ಯವಲ್ಲ, ಕತ್ತೆಯನ್ನ ನಿಲ್ಲಿಸಿದ್ರು ನಾವು ಗೆಲ್ಲಿಸಿಕೊಳ್ಳುತ್ತೇವೆ ಎಂದಿರೋ ಶಿವಗಂಗಾ ಬಸವರಾಜ್ ಬಿಜೆಪಿ ರೆಬಲ್ಗಳಿಗೆ ಚಾಲೆಂಜ್ ಹಾಕಿದ್ದಾರೆ. ರೇಣುಕಾಚಾರ್ಯ ಅಂಡ್ ಟೀಮ್ ತಾಕತ್ತಿದ್ರೆ GM ಸಿದ್ದೇಶ್ವರ್ ಕುಟುಂಬಕ್ಕೆ ಬೆಂಬಲ ನೀಡಿ ಗೆಲ್ಲಿಸಿಕೊಳ್ಳಲಿ. ಅವರು ಗಾಯತ್ರಿ ಸಿದ್ದೇಶ್ವರ್ ಅವರನ್ನ ಗೆಲ್ಲಿಸಿಕೊಂಡರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ, ಬೇಕಿದ್ರೆ ಅಡ್ವಾನ್ಸ್ ಡೇಟ್ ಹಾಕಿ ರಾಜೀನಾಮೆ ಪತ್ರ ಬರೆದುಕೊಡುತ್ತೇನೆ ಎಂದು ಓಪನ್ ಚಾಲೆಂಜ್ ಹಾಕಿದ್ದಾರೆ. ಬಿಜೆಪಿ ಬಂಡಾಯ ಅಂತಲ್ಲ, ಅವ್ರದ್ದು ಏನಾಗಿದೆ, ಸೋಲು ಒಪ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತು ಈ ಸರಿ ಸಿದ್ದೇಶ್ವರ್ ಮನೆ ಕುಟುಂಬಕ್ಕಲ್ಲ, ರೇಣುಸ್ವಾಮಿಗಲ್ಲ, ಮೋದಿ ತಂದು ನಿಲ್ಲಿಸಿದ್ರು ಇವತ್ತು ಕಾಂಗ್ರೆಸ್ ದಾವಣಗೆರೆ ಜಿಲ್ಲೆಯಲ್ಲಿ ಗೆಲ್ತದೆ ಅಂತ ಗೊತ್ತು. ಸೋಲು ನಾಳೆ ಸೋತ ಮೇಲೆ ನಮ್ಮಿಂದ ಸೋಲ್ತಂತ ಹೊಣೆ ಹೊತ್ಕೊಬಾರ್ದಂತ ಅಡ್ವಾನ್ಸ್ ಆಗಿ ಅವರು ಈ ಥರ ಒಂದು ಪಿತೂರಿ ಮಾಡ್ತಾರೆ ಎಲ್ಲ ಒಗ್ಗಟ್ಟಾಗಿ. ಒಂದು ಎರಡನೇದು ಅವ್ರಿಗೆ ತಾಕತ್ತಿದ್ದರೆ, ಏನು ರೇಣುಸ್ವಾಮಿ ಅಂಡ್ ಟೀಮ್ ಅವ್ರಿಗೆ ತಾಕತ್ತು ಅನ್ನೋದಿದ್ದರೆ BJPನ ಬೆಂಬಲಿಸಿ ಗೆಲ್ಸ್ಕೊಂಬರಲಿ, ನಾನು ಚಾಲೆಂಜ್ ಮಾಡ್ತೀನಿ. ತಾಕತ್ತಿದ್ರೆ ಗೆಲ್ಸ್ಕೊಂಬರಲಿ. ಅವ್ರೇನು BJP ಗೆಲ್ಸಿದ್ರೆ ರಾಜೀನಾಮೆ ಕೊಡ್ತೀನಿ. ತಾಕತ್ತಿದ್ರೆ ಅವ್ರು ಒಗ್ಗಟ್ಟಾಗಿ ಗೆಲ್ಸ್ಕೊಂಬರಕ್ಕೆ ಹೇಳ್ರಿ. ಸೋಲನ್ನ ಈ ರೀತಿನ ಏನಂತಾರಲ್ಲ ಪದ, ವಿಚಲಿತ ಆಗಿ ಈ ರೀತಿ ವ್ಯವಸ್ಥೆ ಮಾಡ್ಕೊಬಾರ್ದು BJP ಅವರು. ತಾಕತ್ತಿದ್ರೆ ಒಗ್ಗಟ್ಟಾಗ್ರಿ, ತಾಕತ್ತಿದ್ರೆ ಒಗ್ಗಟ್ಟಾಗಿ ಗೆಲ್ಸ್ಕೊಂಬರಿ, ನಾನು ರಾಜೀನಾಮೆ ಕೊಡ್ತೀನಿ. ಒಟ್ಟಾರೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಈ ಬಾರಿ ಗೆದ್ದೇ ಗೆಲ್ಲಬೇಕು ಅಂತ ಅಖಾಡಕ್ಕೆ ಧುಮುಕಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಹಣಾಹಣಿ ನಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಬಾರಿ ತಾಯಿ ಮಗಳಲ್ಲಿ ಯಾರು ಗೆದ್ದು ಬೀಗುತ್ತಾರೋ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸರಸ್ವತಿ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.